ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಕುಡಿದ ಅಮಲಿನಲ್ಲಿ ಚಾರು ಲಕ್ಕಿ ಜೊತೆ ನಡ್ಕೊಂಡ ವರ್ಷೆ ಕಂಡು ಲಕ್ಕಿ ತನ್ನ ದಿಲ್ರುಬಾಳನ್ನು ತಾನೇ ಖುದ್ದಾಗಿ ಹುಡುಕಲು ಮುಂದಾಗ್ತಾನೆ. ಇತ್ತ ಕಡೆ ಚಾರು ಲಕ್ಕಿ ಬಳಿ ಇದ್ದ ಗೆಜ್ಜೆ ಎಂದು ತಿಳಿಯದೆ ಅದು ತನ್ನ ಗೆಜ್ಜೆ ಎನ್ನುತ್ತಾ ಎತ್ತಿಟ್ಟುಕೊಂಡಳು. ಒಂದು ಕಡೆ ಸಂತು ತಂಗಿ ನೆಪ ಕೊಡ್ತಾ ಚಾರು ಲಕ್ಕಿನ ದೂರ ಮಾಡಲು ದೊಡ್ಡ ಮನೆ ಸೇರಿದ್ರೆ, ಇನ್ನೊಂದು ಕಡೆ ಅಮ್ಮು ತನ್ನ ಕೆಲಸದ ನೆಪ ಕೊಡುತ್ತಾ ಚಾರು ಲಕ್ಕಿ ಇಬ್ಬರನ್ನು ಒಂದು ಮಾಡಲು ದೊಡ್ಡ ಮನೆ ಸೇರ್ತಾಳೆ. ಗೋಮುಖ ವ್ಯಾಘ್ರ ಶರ್ಮಿಳಾ ತನ್ನ ಮಗಳನ್ನು ದಚ್ಚುಗೆ ಕೊಟ್ಟು ಮದುವೆ ಮಾಡಬೇಕೆಂದು ಚಾರು ಹಾಗೂ ಲಕ್ಕಿಯನ್ನು ದೂರ ಮಾಡಲು ಚಾರುಣ್ಯ ಕ್ಯಾರೆಕ್ಟರ್ ಮೇಲೆ ಹೊಡೆಯಲು ತೀರ್ಮಾನಿಸಿದ್ದಾಳೆ. ಇನ್ನೊಂದು ಕಡೆ ಆಕಾಶ್ ದಿಯಾಳ ಅಪ್ಪ ಶ್ರೀಕಂಠ ಅವರನ್ನು ಸಮಯೋಚಿತವಾಗಿ ಆಯುರ್ವೇದದ ವೈದ್ಯರ ಬಳಿ ಕರೆದೊಯ್ದು ಆಗುವ ಅನಾಹುತವನ್ನು ತಪ್ಪಿಸಿರುತ್ತಾನೆ. ಇವೆಲ್ಲವೂ ನಾಟಕವೆಂದು ದಿಯಾ ತೂರಿದರೆ ಅತ್ತ ಶ್ರೀಕಂಠ ಆಕಾಶ್ ವ್ಯಕ್ತಿತ್ವಕ್ಕೆ ಸೋಲ್ತಿರುತ್ತಾರೆ. ಮುಂದೆ ಅಲೋಕ್ ಹಾಗೂ ಸುದರ್ಶನ್ ಸುಬ್ರಹ್ಮಣ್ಯ ಅವರ ಮನೆಯಲ್ಲೇ ಚಾಕ್ರಿ ಮಾಡಿಕೊಂಡಿದ್ದ ಕಾರಣ ಅವರ ಬಳಿ ಸುಬ್ರಹ್ಮಣ್ಯ ಅವರ ಮನೆಯ ವಿಳಾಸ ತಿಳಿದ ಬಿಬಿ ನೇರವಾಗಿ ಭೇಟಿ ಮಾಡಲು ಹೊರಟಿದ್ದಾನೆ. ಇತ್ತ ಸುಬ್ರಹ್ಮಣ್ಯ ಅವರ ಸರಿಯಾದ ಮೊಬೈಲ್ ನಂಬರ್ ಕಂಪನಿಯಿಂದ ಪಡೆದು ಸುಮಾರು 30ಕ್ಕೂ ಹೆಚ್ಚು ಬಾರಿ ಕರೆ ಮಾಡಿದ್ರೂ ಸುಬ್ರಹ್ಮಣ್ಯ ಅವರ ಮೊಬೈಲ್ಗೆ ನೆಟ್ವರ್ಕ್ ಸಿಗದ ಕಾರಣ ಕರೆ ಹೋಗುವುದಿಲ್ಲ. ಬೇರೆ ದಾರಿ ಕಾಣದೆ ಅಮ್ಮು ಹಾಗೂ ಚಾರು ಸುಬ್ರಹ್ಮಣ್ಯ ಅವರ ಮನೆ ಹುಡುಕುವುದೇ ಸರಿ ಎಂದು ತೀರ್ಮಾನಿಸುತ್ತಾರೆ. ಮಧ್ಯಾಹ್ನ 2 ಗಂಟೆ. ಎಂದಿನಂತೆ ಊಟ ಮುಗಿಸಿಕೊಂಡು ಗೋಶಾಲೆಗೆ ಹೋಗುವ ಅಭ್ಯಾಸ ನಮ್ಮ ಸುಬ್ರಹ್ಮಣ್ಯ ಸರ್ಗೆ. ಅದರಂತೆ ಇಂದು ಸಹ ಗೋಶಾಲೆಗೆ ಹೊರಡಬೇಕಿತ್ತು. ಆದರೆ ಎದುರಲ್ಲಿ ಒಬ್ಬ ಹೊಸ ಮುಖದ ಹುಡುಗ ಕಾಣಲು ಸುಬ್ರಹ್ಮಣ್ಯ ಒಂದೊಮ್ಮೆ ಅವನನ್ನು ನೆತ್ತಿಯಿಂದ ಪಾದದವರೆಗೂ ನೋಡ್ತಾರೆ. ಎಂದೂ ಕಾಣದ ಅಪರಿಚಿತ ಮುಖದ ಹಾಗೆ ಭಾಸವಾಗಿ, ಯಾರಪ್ಪ ನೀನು ಗಡುಸಾಗಿ ಕೇಳ್ತಾರೆ. ಆ ಪ್ರಶ್ನೆಗೆ ನಗುವ ಹುಡುಗ, ನಾನ್ಯಾರು ಅನ್ನೋದು ಇಷ್ಟು ಬೇಗ ಮರ್ತ್ಬಿಟ್ರ ಮಿಸ್ಟ್ರೆ? ಇರಲಿ, ಹೇಗಿದ್ದೀರಿ? ನಗು ಮೊಗದಲ್ಲಿ ಕೇಳ್ತಾನೆ. ನಾನು ಚೆನ್ನಾಗಿದ್ದೀನಿ, ನೀನು ಯಾರಪ್ಪ? ಮತ್ತೊಮ್ಮೆ ಕೇಳಿದ್ರು ಸುಬ್ರಹ್ಮಣ್ಯ. ಮನೆ ಒಳಗಡೆ ಕೂರಿಸಿ ಮಾತಾಡಿಸುವ ಸೌಜನ್ಯ ಇಲ್ವಾ ಮಿಸ್ಟ್ರೆ? ಕೇಳಿದ ಕೂಡಲೇ ಸುಬ್ರಹ್ಮಣ್ಯ ಅವನನ್ನು ಮನೆಯೊಳಗಡೆ ಕರೆಯುತ್ತಾರೆ. ಮನೆಯಲ್ಲಿ ಒಂದು ಮರದ ಸೋಫಾ, 2 ಮರದ ಚೇರು, ಒಂದು ಪುಟ್ಟ ಟೇಬಲ್, ಅದರ ಮೇಲೆ ಟಿವಿ, ಹಾಗೆ ಒಂದು ಪುಟ್ಟ ಫ್ಯಾನ್ ಬಿಟ್ಟು ಇನ್ನೇನೂ ಕಾಣಿಸೋದಿಲ್ಲ. ಎಡಕ್ಕೆ ಸಣ್ಣ ಅಡುಗೆ ಮನೆ, ಬಲಕ್ಕೆ ಪುಟ್ಟ ದೇವರ ಮನೆ, ಹಿಂದೆ ಬಾಗಿಲಿನಲ್ಲಿ ಒಂದು ಬಾತ್ರೂಮ್ ಇರಬಹುದು ಎಂದು ಒಂದು ಅಂದಾಜು ಮಾಡ್ತಾನೆ ಹುಡುಗ. ಏನಪ್ಪ ಈಗಾದರೂ ಹೇಳು, ಯಾರು ನೀನು? ನೋಡೋಕೆ ಒಳ್ಳೆ ಸಿಟಿ ಕಡೆಯಿಂದ ಬಂದಂತೆ ಕಾಣ್ತೀಯಾ? ಏನು ವಿಚಾರ? ನೀ ನನ್ನ ಸ್ಟೂಡೆಂಟ್ ಅಲ್ಲ ತಾನೆ ಎಂದು ಕೇಳಿದರು. ನಿಮ್ಮ ಸ್ಟೂಡೆಂಟ್ ಖಂಡಿತ ಅಲ್ಲ ಮಿಸ್ಟ್ರೆ, ಆದರೆ ನನಗೆ ನಿಮ್ಮ ಸ್ಟೂಡೆಂಟ್ ಬಗ್ಗೆ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಬಂದೆ ಎನ್ನುತ್ತಾನೆ ಹುಡುಗ. ಅದು ಇರಲಿ, ಏನು ನಿನ್ನ ಹೆಸರು, ವಿಳಾಸ ಏನಾದರೂ ಇದೆಯೋ? ಕನ್ನಡಕ ಸರಿ ಮಾಡ್ಕೊಳ್ತಾ ಕೇಳ್ತಾರೆ ಸುಬ್ರಹ್ಮಣ್ಯ. ಯಾವ್ದು ಹೇಳಲಿ? ಮುಂಚೆ ಇದ್ದ ಹೆಸರು ಈ ವಿಳಾಸ ಹೇಳ ಅಥವಾ ಈಗಿರೋ ಹೆಸರು ವಿಳಾಸ ಹೇಳ? ಹಿಂದಿನ ಘಟನೆ ನೆನೆದು ಸುಬ್ರಹ್ಮಣ್ಯ ಬಳಿ ಈ ರೀತಿ ಪ್ರಶ್ನೆ ಮಾಡಿದಾಗ ಅವರು ಅವನನ್ನು ದೀರ್ಘವಾಗಿ ಗಮನಿಸುತ್ತಾರೆ. ಸುಬ್ರಹ್ಮಣ್ಯ ಅವರು ಸಾವಿರಾರು ಮಕ್ಕಳನ್ನು ನೋಡಿ ಮರ್ತಿರಬಹುದು, ಆದರೆ ಕೆಲ ಮಕ್ಕಳನ್ನು ಇನ್ನೂ ಸಹ ನೆನಪಲ್ಲಿಟ್ಕೊಂಡಿದ್ದಾರೆ. ಅದರಲ್ಲಿ ಈ ಹುಡುಗ ಕೂಡ ಒಬ್ಬನಿರಬಹುದಾ? ನೋಡಬೇಕು. ಶ್ರೀಕಂಠರವರಿಗೆ ಆಗುವ ಅನಾಹುತದಿಂದ ತಪ್ಪಿಸಿ ಹೊರನಾಡಿನಿಂದ ಕೊಲ್ಲೂರಿನ ಕಡೆಗೆ ಮುಖ ಮಾಡಿಸಿ ಶ್ರೀ ಕೊಲ್ಲೂರು ಮೂಕಾಂಬಿಕೆಯ ದರ್ಶನದ ನಂತರ ಅಲ್ಲಿ ಉಳಿಯಲು ತೀರ್ಮಾನಿಸುವ ಆಕಾಶ್ ಮೇಲೆ ಶ್ರೀಕಂಠರವರಿಗೆ ಒಂದು ರೀತಿಯ ಒಳ್ಳೆ ಭಾವನೆ ಮೂಡಿರುತ್ತೆ. ಅವನ ತಾಳ್ಮೆ, ಅವನ ಮಾತು, ಅವನ ನಡವಳಿಕೆ ನೋಡಿ ಎಷ್ಟು ಒಳ್ಳೆಯ ಹುಡುಗ ಎನ್ನುವ ಭಾವನೆ ಬೆಳೆಸ್ಕೊಂಡು ಅವನೊಟ್ಟಿಗೆ ಮೃದುವಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ದಿಯಾ ಮಾತ್ರ ಈ ರೀತಿ ನಾಟಕ ಹೊಸದೇನಲ್ಲ ಎನ್ನುವಂತೆ ಆಕಾಶ್ ಮಾಡುವ ಪ್ರತಿಯೊಂದು ಉಪಕಾರಕ್ಕೂ ಆತನನ್ನು ಅನುಮಾನಿಸುತ್ತಲೇ ಇರ್ತಾಳೆ. ಸ್ವಲ್ಪ ಅವನನ್ನು ಗಮನಿಸಿ ಕನ್ನಡಕವನ್ನು ಒಮ್ಮೆ ತೆರೆದು ಒರೆಸ್ಕೊಂಡು ತರಿಸಿ, ನೀನು ಯಾರಪ್ಪ ಕೇಳಲು ಅವರ ಎದುರಿಗೆ ಕೈ ಮುಗಿಯುವ ಹುಡುಗ, ಯಾಕೆ ಮಿಸ್ಟ್ರೆ ಶಿಕ್ಷೆ ಕೊಟ್ಟ ತಮ್ಮ ವಿದ್ಯಾರ್ಥಿಯನ್ನು ಮರ್ತ್ಬಿಟ್ರಾ ಎಂದು ಕೇಳಲು, ಗೊತ್ತಾಗಲಿಲ್ಲ ಕಣಪ್ಪ ಎಂದರು. ಸರ್, ನಾನು ಲಕ್ಷ್ಮಣ್ ಶೆಟ್ಟಿ ಅಂತ ಮಂಗಳೂರಿಂದ ಬಂದಿದ್ದೀನಿ. ನಿಮ್ಮ ಕಾಲೇಜ್ನಲ್ಲಿ ಕೆಲ ವರ್ಷ ಓದಿದ್ದೀನಿ, ಆಮೇಲೆ ಬೇರೆ ಕಡೆಗೆ ಹೋಗಬೇಕಾಯಿತು, ಅದಕ್ಕೆ ಹೋದೆ. ಈಗ TV 24ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಸದ್ಯಕ್ಕೆ ಒಂದು ಬದುಕು ಬದಲಾದಾಗ ಅನ್ನೋ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಚಾನಲ್ ತೀರ್ಮಾನಿಸ್ತಾರೆ. ನಾನು ಸುಮಾರು 15-14 ವರ್ಷದ ಹಿಂದೆ ಇಲ್ಲಿ ಅಮೃತಹಳ್ಳಿ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ನಡೆದ ವಿಜ್ಞಾನ ಮೇಳದಲ್ಲಿ ಪಾಲ್ಗೊಂಡಿದ್ದೆ. ಆಗ ಒಂದು ಘಟನೆ ನಡೀತು. ಆ ಘಟನೆ ಕಂಡವರಿಗೆಲ್ಲ ಅಮಾಯಕ ಹುಡುಗನೇ ಆರೋಪಿ, ಅಪರಾಧಿ ಅನಿಸಿತ್ತು.
ಆದರೆ ಆ ಹುಡುಗಿ ಹೋದ ನಂತರ ಒಂದೆರಡು ದಿನಕ್ಕೆ ಮತ್ತೊಂದು ಸತ್ಯ ತಿಳಿಯಿತು. ಆಗ ಆ ಹುಡುಗ ನಿರಪರಾಧಿ ಅಂತ ಗೊತ್ತಾಯಿತು. ಈಗ ಆ ಹುಡುಗ ಮತ್ತು ಆ ಹುಡುಗಿ ಏನಾಗಿದ್ದಾರೆ ಮೇಷ್ಟ್ರೆ ಎಂದು ಕೇಳುವಾಗ ಸಿಟ್ಟಲ್ಲಿ ಎದ್ದ ಮೇಷ್ಟ್ರು, ಯಾವ ಕತೆ ಇದಲ್ಲ, ಯಾವುದು ನನಗೆ ಗೊತ್ತಿಲ್ಲ, ಯಾರು ಹೇಳಿದ್ದು, ಯಾರು ಕೇಳಿದ್ದು, ಯಾರಿಗೆ ಗೊತ್ತೋ ಅವರನ್ನೇ ಹೋಗಿ ಕೇಳು, ಮೊದಲಿನಿಂದ ಹೋಗು ಎಂದು ಬಾಗಿಲಿನ ಕಡೆಗೆ ಕೈ ತೋರಿಸಿದ್ರು. ಚಾರು, ಸುಬ್ರಹ್ಮಣ್ಯ ಸರ್ ಆ ಹುಡುಗನ ಬಗ್ಗೆ ಹೇಳ್ತಾರೆ ಅನಿಸುತ್ತಾ? ಅಮ್ಮು ಕೇಳುತ್ತಾ ಹೆಜ್ಜೆ ಹಾಕುವಾಗ, ಹೌದು ಅಮ್ಮು, ಹೇಳೋದು ಅನುಮಾನ, ಆದರೆ ಹುಡುಗನ ತಪ್ಪೇನೂ ಇರಲಿಲ್ಲ ಅಂತ ಗೊತ್ತಾದಾಗ ನಾನು ಸುಬ್ರಹ್ಮಣ್ಯ ಸರ್ ಬಳಿ ಹೋಗಿ ವಿಚಾರಿಸ್ದೆ. ಆಗ ಅವರು ಈ ವಿಚಾರನ ಇಲ್ಲಿ ಈಗಲೇ ಮರ್ತ್ಬಿಡು, ಇದನ್ನು ಕೆಣಕಿ ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬೇಡ ಅಂದರು. ಆಗ ನಾನು ಇನ್ನೂ ಚಿಕ್ಕವಳು, ಅವ್ರ ಮಾತನ್ನು ಕೇಳಿ ಹೆದರಿ ಅಲ್ಲಿಂದ ಹೋದೆ. ಆದರೆ ಈಗ ಅವತ್ತು ನಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಮನವರಿಕೆ ಆಗಿದೆ. ಅದು ಒಂದು ಹುಡುಗನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕೆಟ್ಟ ಆರೋಪ ಅಂತ ನನ್ನ ಮನಸ್ಸು ಪ್ರತಿದಿನ ಚುಚ್ಚಿ ಚುಚ್ಚಿ ಹೇಳ್ತಿದೆ. ವಿಚಾರ ಗೊತ್ತಿಲ್ಲದೆ ಅರ್ಥವಾಗದೆ ಇದ್ದಾಗ ಇಷ್ಟು ಸಂಕಟ ಆಗ್ತಿರ್ಲಿಲ್ಲ. ಆದರೆ ಈಗ ಆ ದಿನ ನೆನೆದ್ರೆ ಮೈ ನಡುಗುತ್ತೆ, ಎಷ್ಟು ನೋವು ಮಾಡಿದೆ ಅಂತ ಬೇಸರ ಆಗುತ್ತೆ. ಅದಕ್ಕೆ ಒಂದೇ ಒಂದು ಬಾರಿ ಆ ಹುಡುಗನನ್ನು ಭೇಟಿ ಮಾಡಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಕಾಯ್ತಿದ್ದೀನಿ. ಅದಕ್ಕಾದ ಸುಬ್ರಹ್ಮಣ್ಯ ಸರ್ ವಿಚಾರ ಹೇಳ್ತಾರೆ ಅನ್ನುವ ನಂಬಿಕೆ ಇಡೋಣ, ರಾಯರ ಇಚ್ಛೆ ಏನಿದೆಯೋ ಏನೋ ಎಂದು ತಾನು ಆ ದಿನ ಮಾಡಿದ ತಪ್ಪು ನೆನೆದು ನುಡಿದಳು. ಮೇಷ್ಟ್ರೆ, ನೀವು ಈಗ ಹೇಳೋ ಕತೆ ಕೇಳಿ ನಾನು ಆರ್ಟಿಕಲ್ ಮುಗಿಸ್ಬೇಕು ಅಂತ ಇದ್ದೀನಿ. ಆ ಹುಡುಗ ಈಗ ಏನಾಗಿರಬಹುದು, ಆ ಹುಡುಗಿ ಈಗ ಏನಾಗಿರ್ಬೋದು, ಎಲ್ಲಿರಬಹುದು, ಹೇಗಿರಬಹುದು, ತಾನು ಮಾಡಿದ ತಪ್ಪಿಗೆ ಅವನಿಗೆ ಪಶ್ಚಾತ್ತಾಪ ಆಗಿದೆಯಾ, ಆತ ಏನೂ ಮಾಡದ ತಪ್ಪಿಗೆ ತನ್ನ ಕುಟುಂಬದಿಂದ ದೂರ ಉಳಿದ ಈಗ ಏನಾಗಿರಬಹುದು? ಇದು ತುಂಬ ಕುತೂಹಲಕ್ಕೆ ತಂದಿರಿಸಿದೆ. ಅರ್ಥ ಮಾಡ್ಕೊಳ್ಳಿ, ನಾನು ಅಂದ್ಕೊಂಡೆ ಈಗ ಹುಡುಗನಿಗೂ ಮದುವೆ ಆಗಿರುತ್ತೆ, ಆ ಹುಡುಗಿಗೂ ಯಾರೊಂದಿಗೂ ಮದುವೆ ಆಗಿರುತ್ತೆ, ಇಬ್ಬರು ತಮ್ಮದೇ ಗೊತ್ತು ಗುರಿಗಳ ಜೊತೆ ಇರ್ತಾರೆ ಅಂತ. ಆದರೆ ಈ ಊರಿನ ಜನ ಬೇರೆಯೇ ಹೇಳ್ತಿದ್ದಾರೆ. ಆ ಹುಡುಗ ಫಾರಿನ್ನಿಂದ ಬಂದು ಅವಮಾನ ಮಾಡಿದ್ದು ಹುಡುಗಿಯನ್ನು ಮದುವೆ ಆದ ಅಂತ, ಮತ್ತು ಮದುವೆ ಆದ 3 ದಿವಸಕ್ಕೆ ಆ ಹುಡುಗಿನ ಕೊಂದ ಅಂತ, ಆ ಹುಡುಗಿ ತಂದೆ ತಾಯಿ ಎಲ್ಲರೂ ಸಮಾಧಿ ಸೇರಿದ್ದು ಅಂತ, ಮತ್ತು ಆ ಹುಡುಗನನ್ನು ಜೈಲಿಗೆ ಹಾಕಿ ಅವನು 5 ವರ್ಷಕ್ಕೆ ವಾಪಸ್ ಬಂದು ಈಗ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅಂತ, ಹಾಗೆ ಇನ್ನೂ ಕೆಲವರು ಇನ್ನೂ ಕೆಟ್ಟದಾಗ ಹೇಳ್ತಿದ್ರು ಎಂದಾಗ ಆ ಮೇಷ್ಟ್ರು ಏನದು ಎಂದು ಕುತೂಹಲದಿಂದ ಕೇಳಲು, ಹೇಳೋಕ್ಕೆ ಮುಜುಗರ ಆದರೂ ಹೇಳಲೇಬೇಕಾದ ಅನಿವಾರ್ಯ. ಜನ ಹೇಳ್ತಿದ್ದಾರೆ ಆ ಹುಡುಗ ಹುಡುಗಿಯನ್ನು ಮದುವೆ ಆಗಿಲ್ಲ, ಅವನು ತನ್ನ ಇಷ್ಟಪಟ್ಟ ಹುಡುಗಿಯನ್ನು ಮದುವೆ ಆಗಿ ಬೇರೆ ದೇಶದಲ್ಲಿ ಹಾಯಾಗಿದ್ದಾನೆ ಅಂತ. ಆದರೆ ಆ ಹುಡುಗಿಗೂ ನಿಮಗೂ ಏನೋ ಸಂಬಂಧ ಎಂದು ಇನ್ನೂ ಮುಂದುವರಿಸುವ ಮುನ್ನವೇ ಕೋಪಗೊಳ್ಳುವ ಮೇಷ್ಟ್ರು, ಸಾಕು ಸಾಕು ನಾಟಕ ನಿಲ್ಲಿಸು ತಚ್ಚು ಎಂದು ಆತನನ್ನು ಕಂಡು ಹಿಡಿದು ನುಡಿದರು ಮೇಷ್ಟ್ರು. ಮೊದಲಿಗೆ ಯಾರು ದರ್ಶನ್ ಏನು ಎಂದು ನಾಟಕ ಮಾಡಿದ, ಶಿಕ್ಷಕರ ಮುಂದೆ ಸೋತು ಹೌದು ತಾನೇ ಎಂದು ಒಪ್ಪಿದ. ಯಾಕೋ ನಾಟಕ ಮಾಡ್ತಿದ್ಯಾ? ಮೇಷ್ಟ್ರು ಮರ್ತಿಲ್ಲ ಇನ್ನೂ ಅವನನ್ನು. ಇನ್ನೇನು, ಆ ಹುಡುಗಿ ಅಡ್ರೆಸ್ ಕೊಡಿ ಅಂದರೆ ಕೊಡ್ತೀರಾ? ಬೀಬಿ ಮಾತಲ್ಲಿ ಆಗಿನಂತೆ ಭಯಭಕ್ತಿ ಇಲ್ಲ. ಹೀಗೆ ಯಾಕೋ ಬೇಕು? ಕೋಪದಲ್ಲಿ ಕೇಳಿದ ಕೂಡಲೇ, ಮದುವೆ ವಯಸ್ಸು ಬಂತು, ಮದುವೆ ಮಾಡ್ಕೊಳ್ಳೋಣ ಅಂತ ವ್ಯಂಗ್ಯದ ಮಾತಾಡಿದ. ನನಗೆ ಚೆನ್ನಾಗಿ ಗೊತ್ತು ನೀನು ಅವಳನ್ನು ಎಷ್ಟು ದ್ವೇಷ ಮಾಡ್ತೀಯ ಅಂತ ಎಂದರು ಉರಿಗಣ್ಣಲ್ಲಿ. ದ್ವೇಷನ? ಹಾಗಂದ್ರೆ ಏನು ಮೇಷ್ಟ್ರೆ? ಮತ್ತೆ ವ್ಯಂಗ್ಯದ ನುಡಿ ಅವನದು. ನೋಡು ದರ್ಶನ್, ಅವತ್ತಾಗಿದ್ದಾಗೋಯ್ತು. ಇನ್ಮುಂದೆ ಆ ಥರ ಯಾವುದೇ ಘಟನೆ ನೆನಪಿಸ್ಕೊಂಡು ಮತ್ತೆ ತಪ್ಪು ಮಾಡೋದು ಸರಿಯಲ್ಲ. ಅವರು ತಿಳಿ ಹೇಳುವಾಗ ಅವರ ಮುಂದೆ ಕೈ ತೋರುವ ಲಕ್ಕಿ, ಆಯಿತು ಮಿಸ್ಟ್ರೆ, ಓಕೆ ಮಿಸ್ಟ್ರೆ, ಸರಿ ಮಿಸ್ಟ್ರೆ ಎನ್ನೋಕೆ. ಈಗಿರೋದು ದರ್ಶನ್ ವರ್ಮ ಅಲ್ಲ, ಲಕ್ಷ್ಮಣ್ ವರ್ಮ, ಬ್ಯಾಡ್ ಬಾಯ್. ದರ್ಶನ್ಗೆ ಫುಲ್ ಆಪೋಸಿಟ್ ಎಂದು ನಕ್ಕ. ಅವನಲ್ಲಿ ಇದ್ದ ಆತ್ಮವಿಶ್ವಾಸ, ಧೈರ್ಯ, ಗತ್ತು, ಕೋಪ, ದ್ವೇಷ ಎಲ್ಲವನ್ನು ನೋಡಿ ಗಾಬರಿಯಾಗುವ ಮೇಷ್ಟ್ರು ಕೈ ಮುಗಿಯುತ್ತಾ, ಬೇಡಪ್ಪ, ಆ ಹುಡುಗಿ ತಿಳಿದೇ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಡಪ್ಪ ಪ್ಲೀಸ್ ಎಂದು ಕೇಳಿಕೊಂಡ್ರು. ಯಾಕಂದರೆ ಅವ್ರಿಗೂ ಗೊತ್ತಿತ್ತು ಲಕ್ಕಿ ಬಂದಿರುವುದು ಸೇಡಿನ ಮೂಟೆ ಹೊತ್ತು ಎಂದು. ಅವ್ರ ಮಾತಿಗೆ ಜೋರಾಗಿ ನಗುವ ಲಕ್ಕಿ, ನೀವು ದಿಲ್ರುಬ ಬಗ್ಗೆ ಯಾವ ಮಾಹಿತಿ ಕೊಡಲ್ಲ ಅಂತ ಗೊತ್ತು ಮೇಸ್ಟ್ರೆ. ನಾನು ಈಗಾಗಲೇ ಅದೇ ಅಮೃತಹಳ್ಳಿ ಇನ್ಸ್ಪೆಕ್ಟರ್ ಹತ್ರ ಮಾತುಕತೆ ನಡೆಸಿದ್ದಾಗಿದೆ. ಪಿಕ್ಚರ್ ಈಗ ಶುರು ಆಗ್ತಿದೆ ಅಂತ ಆ ಹುಡುಗಿಗೆ ಮಾಹಿತಿ ಕೊಡಿ ಎಂದು ನಿಮಗೆ ತಿಳಿಸೋಕೆ ಬಂದೆ ಅಷ್ಟೆ ಎಂದಾಗ, ಬೇಡ ದರ್ಶನ್ ಬೇಡ, ಏನೋ ಒಮ್ಮೆ ತಪ್ಪಾಗಿದೆ ಎಂದರು. ಒಮ್ಮೆ ಮಾಡಿದ್ದಕ್ಕೆ ಲೈಫ್ ಇಷ್ಟು ಬದಲಾಯಿತು, ಇನ್ನು ಮತ್ತೆ ಮತ್ತೆ ತಪ್ಪು ಮಾಡಿದರೆ ಲೈಫ್ ಇರ್ತಾನೆ ಇರಲಿಲ್ಲ ಅನಿಸುತ್ತೆ. ಹುಡುಗಿ ಏನು ಹೇಳಿದ್ರು ಓಕೆ ಓಕೆ ಸರಿ ಅನ್ನೋ ನಿಮ್ಮಂಥ ಮೂರ್ಖ ಮೇಷ್ಟ್ರು ಇರೋ ತನಕ ಒಳ್ಳೆ ಹುಡುಗರಿಗೆ ಅವಮಾನ ತಪ್ಪಲ್ಲ ಮೇಷ್ಟ್ರೆ ಎಂದನು. ನಿನ್ನನ್ನು ಪೊಲೀಸ್ ತನಕ ಕರ್ಕೊಂಡು ಹೋಗಿದ್ದು ನಾನು, ಆ ದ್ವೇಷ ನೀನು ನನ್ನ ಮೇಲೆ ತೀರಿಸ್ಕೊ, ಅದು ಬಿಟ್ಟು ಎಂದು ಅವ್ರು ಹೇಳುವಾಗ, ನೀವು ನಾನು ಏನು ಮಾಡಿಲ್ಲ ಅಂದರೂ ಬಿದ್ದೋಗೋ ಮರ, ನಿಮ್ಮನ್ನು ಇಟ್ಕೊಂಡು ಏನು ಮಾಡಲಿ, ಲಕ್ಕಿಗೆ ಬೇಕಿರೋದು ದಿಲ್ರುಬ ಅಷ್ಟೇ, ನೀವಲ್ಲ ಎಂದ.
ಬೇಡ ಕಣು, ಸುಮ್ಮನೆ ಹೇಗೋ ಇದೆಯೋ ಇರು, ಅವಳನ್ನು ಬದುಕೋಗ್ಬಿಡು ಎಂದಾಗ, ಜಾಸ್ತಿ ತೊಂದರೆ ಕೊಡಲ್ಲ ಮಿಸ್ಟ್ರೆ, ಏನೋ ಆಗಾಗ ರಿವೆಂಜ್ ಲವ್ ತೋರಿಸ್ತೀನಿ. ಮೊದಲೇ ಲವ್ ಮಾಡಿರೋ ಹುಡುಗಿ ಅಲ್ವಾ, ಸಿಕ್ಕಾಪಟ್ಟೆ ಲವ್ ಮಾಡ್ತಿದ್ದೀನಿ. ಟ್ರೂ ಕಾಲರ್ ಆ್ಯಪ್ ಸುಳ್ಳು ಹೇಳ್ಬೋದು, ಈ ಟ್ರೂ ಲವರ್ ಮಾತ್ರ ಸುಳ್ಳು ಹೇಳಲ್ಲ. ಏನೋ ಆಗಾಗ ಒಂದು ಕೆನ್ನೆಗೆ ಬಾರಿಸ್ಬಹುದು, ಆದರೆ ಇನ್ನೊಂದು ಕೆನ್ನೆಗೆ ಮುತ್ತು ಕೊಡೋದು ಮರೆಯಲ್ಲ. ಲವ್ ಆ್ಯಂಡ್ ರಿವೆಂಜ್ ಎರಡೂ ಮೈಂಟೈನ್ ಮಾಡಬೇಕು, ಬೋತ್ ಆರ್ ಇಂಪಾರ್ಟೆಂಟ್ ಎಂದನು. ಬೇಡ, ಹೇಗೋ ಎಲ್ಲೋ ಇದ್ದಾಳೆ, ಇರಲಿ ಬಿಡೋ ಎಂದು ಅವರು ಬೇಡ್ದಾಗ, ಇನ್ನಷ್ಟು ನಗುವ ಲಕ್ಕಿ ಅವನ ವಿಸಿಟಿಂಗ್ ಕಾರ್ಡ್ನ ಟೇಬಲ್ ಮೇಲೆ ಎಸೆದು, ಬಾಯ್ ಮಿಸ್ಟ್ರೆ, ಸಿ ಯು. ಅವಳೇನಾದರೂ ಇಲ್ಲಿಗೆ ಬಂದರೆ ಅದನ್ನು ಕೊಟ್ಬಿಡಿ, ಮೀಟ್ ಮಾಡೋಕ್ಕೆ ಹೇಳಿ, ಇಲ್ಲ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿ. ದಿಲ್ರುಬಾ, ಓ ಮೇರಿ ದಿಲ್ರುಬಾ ಎಂದು ಹಾಡಾಡುತ್ತಾ ಹೋದನು. ಹಾಗೆ ಹೋಗ್ತಾ, ಯು ಬೋತ್ ಆರ್ ಟರ್ಮಿನೇಟೆಡ್ ಫ್ರಮ್ LV ಬಿಲ್ಡರ್ಸ್ ಎಂದು ಅಲೋಕ್ ಸುದರ್ಶನ್ ಮುಖಕ್ಕೆ ಉಗಿದು ಹೋದ. ಅವನ ಮಾತುಕತೆ ಕೇಳಿಸ್ಕೊಂಡು ಹೆದರಿಕೆಯಲ್ಲಿ ಅವನ ವಿಸಿಟಿಂಗ್ ಕಾರ್ಡ್ ಹಿಡ್ಕೊಂಡು ಕೂತಿದ್ದ ಸುಬ್ರಹ್ಮಣ್ಯ, ಆ ಹುಡುಗಿ ಮಾತ್ರ ಇವನ ಕೈಗೆ ಸಿಗದ ಹಾಗೆ ನೋಡ್ಕೊಳ್ಳಿ ರಾಯ್ರೆ, ಮೊದಲೇ ಸೇಡಿನ ಬಲೆ ಬೀಸಿ ಕಾದು ಕೂತಿರೋ ಹುಲಿ ಅದು, ಇನ್ನು ಆ ಮುಗ್ಧ ಜಿಂಕೆ ಶರಣಾಗಿ ಕೈ ಸಿಕ್ಕರೆ ಬಗಿದು ತಿನ್ನುತ್ತೆ ಎಂದುಕೊಳ್ಳುವ ಹೊತ್ತಿಗೆ ಈಗ ಎರಡನೇ ಅತಿಥಿಯ ಆಗಮನವಾಗಿತ್ತು. ಯಾರು ಎಂದು ನೋಡಲು ಇಬ್ಬರು ಹುಡುಗಿಯರು ಕಂಡರು. ಯಾರಮ್ಮ, ಏನು ಬೇಕು ಎಂದು ಅವರು ಮಾತಾಡುವ ಮುನ್ನವೇ ಚಾರು ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸುತ್ತಾಳೆ. ಅವರ ಪಾದವನ್ನು ಮುಟ್ಟಿದ ಕೂಡಲೇ ಅವರಿಗೆ ಅವಳು ಗೊತ್ತಿರೋ ಹುಡುಗಿ ತಮ್ಮ ನೆಚ್ಚಿನ ವಿದ್ಯಾರ್ಥಿನಿ ಎಂದು ತಿಳಿದು ಬರುತ್ತದೆ. ಹೇಗಿದ್ದೀರಾ ಸರ್ ಎಂದು ಹಸನ್ಮುಖಿಯಾಗಿ ಕೇಳುವ ಚಾರು ಧ್ವನಿಗೆ ಗಾಬರಿಯಾಗುವ ಮೇಷ್ಟ್ರು, ರಾಯರೇ ಇದೆಂಥ ಪರಿಸ್ಥಿತಿ, ಹೀಗೆ ಚಾರುಣ್ಯ ಅಲ್ಲ ತಾನೆ, ಬೇಡ ಇವಳು ಆ ಹುಡುಗಿ ಆಗಿರಬಾರ್ದು ಎಂದ್ಕೊಂಡ್ರು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಸರ್? ಆಗ ನೋಡೋಕ್ಕೆ ದಪ್ಪಗೆ ಕುಳ್ಳಗೆ 2 ಜಡೆ ಹಾಕ್ಕೊಂಡು ಬೇರೆ ಥರ ಇದ್ದೆ, ಈಗ ಬೇರೆ ರೀತಿಯೇ ಆಗಿದ್ದೀನಿ. ಬೆಳೀತಾ ಹುಡುಗಿರು ತುಂಬ ಬೇಗ ಬದಲಾವಣೆ ಕಾಣ್ತಾರೆ ಅನ್ನೋಕ್ಕೆ ನಾನೇ ಸಾಕ್ಷಿ ಎಂದು ನಕ್ಕಳು. ಆಗಲೂ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ರು ಮೇಷ್ಟ್ರು. ಪರವಾಗಿಲ್ಲ, ನಾನೇ ನನ್ನ ಬಗ್ಗೆ ಹೇಳ್ಕೊಳ್ತೀನಿ ಎಂದು ನಗುತ್ತಾ ಅಮೂಲ್ಯ ಮುಖ ನೋಡಿ, ಒಮ್ಮೆ ಮೇಷ್ಟ್ರು ಮುಖ ನೋಡಿ ಮಾತು ಶುರು ಮಾಡ್ತಾಳೆ ಚಾರು. ನಾನು ಸರ್ ಚಾರುಣ್ಯ ಪ್ರಭಾಕರ್, ನಿಮ್ಮ ಫೇವ್ರೆಟ್ ಅಚ್ಚುಮೆಚ್ಚಿನ ವಿದ್ಯಾರ್ಥಿ. ಇದೇನು ಸರ್, ಯಾವಾಗಲೂ ಹೇಳ್ತಿದ್ರಿ ನಾನು ಎಷ್ಟೇ ಬೆಳೆದು ವಯಸ್ಸಾಗಿ ಮುದುಕಿಯಾಗಿ ಬಂದರೂ ನಿಮ್ಮ ಪಾದ ಮುಟ್ಟಿದ್ರೆ ನಿಮ್ಗೆ ತಿಳಿಯುತ್ತೆ ಅಂತ, ಈಗ ಗೊತ್ತೇ ಇಲ್ಲ ಅನ್ನೋ ಥರ ನಿಂತಿದ್ದೀರಾ ಎಂದು ತುಸು ಕೋಪ ತೋರುತ್ತಾ ನಕ್ಕಳು. ಚಾರುಣ್ಯ ಎಂದು ಅವಳ ಬಾಯಿಂದ ಬಂದ ಹೆಸರು ಕೇಳಿ ಹಾಗೆ ಕುಸಿಯುತ್ತಾರೆ ಮೇಷ್ಟ್ರು. ಮುಂದೆ ನಿಮಗೆ ಗೊತ್ತಾಯ್ತಾ 100% ದಿಲ್ರುಬಾ ಯಾರು ಅಂತ? ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈಗ ಸತ್ಯ ಹೇಳ್ತಾರ ಮೇಷ್ಟ್ರು, ಅವನು ಇವಳನ್ನು ಹುಡುಕಿ ಬಂದಿದ್ದ ಅಂತ, ಇಲ್ಲ ಸತ್ಯ ಮುಚ್ಚಿಟ್ಟು ಮತ್ತೊಂದು ತಪ್ಪು ಮಾಡ್ತಾರ, ಇಲ್ಲ ಸತ್ಯ ತಿಳಿದರೆ ಚಾರು ಮುಂದೆ ಏನು ಮಾಡ್ತಾರೆ, ಸತ್ಯ ನೇರವಾಗಿ ಲಕ್ಕಿ ಬಳಿ ಹೇಳ್ತಾಳಾ, ಇಲ್ಲ ಮುಚ್ಚಿಟ್ಟು ಬೇರೆ ಪ್ಲ್ಯಾನ್ ಮಾಡ್ತಾಳಾ? ನೋಡೋಣ. ಎಂದಿನಂತೆ ತಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ತುಂಬ ಕೋಲ್ಡಾಗಿ ವಾಯ್ಸ್ ಪೂರ್ತಿ ಕೆಟ್ಟೋಗಿದೆ, ನನ್ನ ವಾಯ್ಸ್ನ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಮತ್ತೆ ಸಿಗುವ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.